ನಮಸ್ತೆ ಸ್ನೇಹಿತರೆ, ಹನುಮಂತನ ಬಗ್ಗೆ ನೀವು ತಿಳಿಯಬೇಕಾದ 5 ಆಸಕ್ತಿದಾಯಕ ಕಥೆಗಳು. ರಾಮಾಯಣದ ಪ್ರಮುಖ ಪಾತ್ರಧಾರಿಯಲ್ಲಿ ಒಬ್ಬನಾದ ಹನುಮಂತನ ಬಗ್ಗೆ ನಾವೀಗಾಗಲೇ ಅನೇಕ ಕಥೆಗಳನ್ನು ಕೇಳಿರುತ್ತೇವೆ. ಹನುಮಂತನನ್ನು ಕುರಿತು ಆಸಕ್ತಿದಾಯಕ ಪೌರಾಣಿಕ ಕಥೆಗಳು ಇಲ್ಲಿವೆ. ರಾಮಾಯಣದಲ್ಲಿ ಹನುಮಂತನ ಪರಾಕ್ರಮ ಬಗ್ಗೆ ನೂರಾರು ಕುತೂಹಲಕಾರಿ ಕಥೆಗಳು ಪ್ರಚಲಿತದಲ್ಲಿವೆ. ಅವರ ಬಾಲ್ಯದಿಂದ ಕಲಿಯುಗದವರೆಗೆ ನಾವು ಸಾವಿರಾರು ಕಥೆಗಳನ್ನು ಓದುತ್ತೇವೆ. ಇಂತಹ 5 ಪೌರಾಣಿಕ ಕಥೆಗಳು ಮಾತ್ರ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ರಾಮನ ಕಥೆ ಇರುವವರೆಗೂ ಹನುಮನ ಹೆಸರು ಅಸ್ತಿತ್ವದಲ್ಲಿರುತ್ತದೆ. ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ, ಸುಗ್ರೀವ, ಅಂಗದ ಇತ್ಯಾದಿಗಳಿಗೆ ಕೃತಜ್ಞತೆಯ ಉಡುಗೊರೆಯನ್ನು ನೀಡಿದ್ದಾಗ, ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂತಿರುಗಿದ್ದಾಗ ಹನುಮಂತನು ಶ್ರೀರಾಮನಲ್ಲಿ ಹೀಗೆಂದು ಮನವಿ ಮಾಡುತ್ತಾನೆ: ಓ ವೀರ ಶ್ರೀರಾಮ, ಎಲ್ಲಿಯವರೆಗೆ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಪಂಚದಲ್ಲಿದೆಯೋ ಅಲ್ಲಿಯವರೆಗೆ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನೆಲೆಸಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮನು ಹನುಮಂತನನ್ನು ಕುರಿತು, ಅದರಲ್ಲಿ ಸಂದೇಹವಿಲ್ಲ, ಎಲ್ಲಿಯವರೆಗೂ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿಯವರೆಗೂ ನಿನ್ನ ಕೀರ್ತಿಯು ಅಚ್ಚಳಿಯದೆ ಉಳಿಯುತ್ತದೆ. ಈ ಜನರು ಇರುವವರೆಗೆ ನನ್ನ ಕಥೆಗಳು ಸಹ ಸ್ಥಿರವಾಗಿರುತ್ತದೆ ಎನ್ನುತ್ತಾರೆ. ಎರಡನೆಯದು, ಸಂಜೀವನ ಪರ್ವತವನ್ನು 2 ಬಾರಿ ಎತ್ತಿದನು. ಬಾಲ್ಯದಲ್ಲಿ ಒಮ್ಮೆ ಹನುಮಂತನು ದೇವಗುರು ಬೃಹಸ್ಪತಿ ಕೋರಿಕೆಯ ಮೇರೆಗೆ ತಮ್ಮ ತಂದೆಯಾಗಿ ಸಂಜೀವನ ಪರ್ವತವನ್ನು ಸಾಗರದಿಂದ ಎತ್ತಿದ್ದನು. ಇದನ್ನು ನೋಡಿದ ತಾಯಿ ಭಾವುಕಳಾದಳು. ಇದರ ನಂತರ ರಾಮ-ರಾವಣ ಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದನು ಶಕ್ತಿಯ ಭಾವವನ್ನು ಬಲಿಸಿದಾಗ ಲಕ್ಷ್ಮಣ ಸೇರಿದಂತೆ ಅನೇಕ ವಾನರರು ಪ್ರಜ್ಞಾಹೀನರಾದರು. ಜಾಂಬವಂತನ ಆಜ್ಞೆಯ ಮೇರೆಗೆ ಹನುಮಂತನು ಸಂಜೀವಿನಿಯನ್ನು ತೆಗೆದುಕೊಳ್ಳಲು ದ್ರೋಣಾಚಲ ಪರ್ವತದ ಕಡೆಗೆ ಹೋದನು. ಹನುಮಂತನಿಗೆ ಸಂಜೀವಿನಿ ಯಾವುದೆಂದು ತಿಳಿಯದೇ ಇದ್ದಾಗ ಅವನು ಪರ್ವತದ ಒಂದು ಭಾಗವನ್ನು ಎತ್ತಿಕೊಂಡು ಹಿಂತಿರುಗಲು ಪ್ರಾರಂಭಿಸಿದನು. ದಾರಿಯಲ್ಲಿ ಕಾಲನೇಮಿ ಎಂಬ ರಾಕ್ಷಸ ಅವನನ್ನು ತಡೆದು ಯುದ್ಧಕ್ಕೆ ಸವಾಲು ಹಾಕತೊಡಗಿದ. ರಾವಣ ಆಜ್ಞೆಯಂತೆ ಕಾಲನೇಮಿ ಹನುಮಂತನ ದಾರಿಯನ್ನು ತಡೆಯಲು ಹೋದಾಗ, ಆದರೆ ರಾಮಭಕ್ತ ಹನುಮಂತನಿಗೆ ಅವನ ಮೋಸ ತಿಳಿಯಿತು ಮತ್ತು ತಕ್ಷಣವೇ ಅವನನ್ನು ಕೊಂದನು. ಮೂರನೆಯದು, ವಿಭೀಷಣ ಮತ್ತು ರಾಮನ ಭೇಟಿ. ಸೀತಾಮಾತೆಯನ್ನು ಹುಡುಕಲು ಹನುಮಂತನು ವಿಭೀಷಣ ಅರಮನೆಗೆ ಹೋದಾಗ, ವಿಭೀಷಣನ ಅರಮನೆಯ ಮೇಲೆ ರಾಮನ ಚಿಹ್ನೆಯನ್ನು ಕೆತ್ತಿರುವುದನ್ನು ನೋಡಿ ಅವರು ಸಂತೋಷಪಟ್ಟರು. ಅಲ್ಲಿ ವಿಭೀಷಣನನ್ನು ಭೇಟಿಯಾಗುತ್ತಾ ಮತ್ತು ಅವನು ತನ್ನನ್ನು ರಘುನಾಥ ಭಕ್ತ ಎಂದು ಬಣ್ಣಿಸುತ್ತಾನೆ. ಹನುಮಂತ ಮತ್ತು ವಿಭೀಷಣ ಸುದೀರ್ಘ ಸಂಭಾಷಣೆ ನಡೆಯುತ್ತದೆ. ಇದಾದ ನಂತರ ಶ್ರೀರಾಮನು ಲಂಕೆಯನ್ನು ರಾವಣನೊಂದಿಗೆ ವಿಭೀಷಣದ ವಿವಾದವು ನಡೆಯುತ್ತದೆ. ಕೊನೆಯಲ್ಲಿ ವಿಭೀಷಣನು ಅರಮನೆಯನ್ನು ತೊರೆದು ಸಮುದ್ರದ ಬದಿಗೆ ಬರುತ್ತಾನೆ. ರಾಮನನ್ನು ಭೇಟಿಯಾಗಲು ಉತ್ಸುಕನಾಗುತ್ತಾನೆ. ವಿಭೀಷಣನು ಬರುತ್ತಿರುವುದನ್ನು ಕಂಡ ವಾನರರಿಗೆ ಶತ್ರುವಿಗೆ ವಿಶೇಷ ದೂತನೊಬ್ಬನಿದ್ದಾನೆ ತಿಳಿಯಿತು. ವಿಭೀಷಣನನ್ನು ಯಾರೂ ನಂಬುವುದಿಲ್ಲ. ಆಗ ಹನುಮಂತನ ಆಜ್ಞೆಯ ಮೇರೆಗೆ ಶ್ರೀರಾಮ ಮತ್ತು ವಿಭೀಷಣನವರ ಭೇಟಿ ಹೀಗೆ ನಡೆಯಿತು. ಧನ್ಯವಾದಗಳು ಸ್ನೇಹಿತರೆ. ಇನ್ನೂ 2 ಕಥೆಗಳಿವೆ. ಇನ್ನೂ 2 ಕಥೆಗಳು ತಿಳಿಯಬೇಕೆಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.